ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ ನೋಡ್ರಿ. ಇವತ್ತು ಬುಧವಾರ ಅಮಾವಾಸ್ಯೆ ದಿನ. ಇವತ್ತಿನ ದಿನದ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಮನೆ ಕೆಲಸ ಎಲ್ಲ ಮುಗಿಸಿ ಕಸ ಗಿಸ ಗುಡಿಸಿ ನೆಲ ಒರೆಸಿ ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದೆ. ನಾನು ಸ್ನಾನ ಕೂಡ ಮಾಡ್ಕೊಂಡು ಬಂದು ಇವಾಗ ದೇವ್ರಿಗೆ ದೀಪ ಹಚ್ಚಕತ್ತೀನಿ. ಹಿಂದಿನ ದಿನವೇ ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಇಟ್ಟಿದ್ದೆ. ನಾನು ಬುಧವಾರ ದಿನ ಈಸಿ ಆಗ್ತೈತಿ ಅಂತಂದು ಹಿಂದಿನ ದಿನನ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಳಸ ಸ್ಥಾಪನೆ ಮಾಡಿ ಇಲ್ಲಿ ಎಲ್ಲ ದೇವರಿಗೆ ಪೂಜೆಯನ್ನು ಮಾಡಕತ್ತೀನಿ. ಹಣ್ಣು ಬಾಳೆಹಣ್ಣಿತ್ತು, ಅದನ್ನೇ ನೈವೇದ್ಯ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡೆ. ಇವತ್ತು ಅಮಾವಾಸ್ಯೆ ದಿನದ ಪೂಜೆ ತುಂಬ ಚೆನ್ನಾಗಾಯ್ತು. ಬೆಳಗ್ಗೆನ ಈ ಥರ ಪೂಜೆ ಮಾಡೋದ್ರಿಂದ ಮನೆ ಕಳೆಯಿಂದ ಕಾಣ್ತಾ ಇರ್ತೈತಿ, ಹಂಗೆ ಮನಸ್ಸು ಕೂಡ ಪ್ರಶಾಂತವಾಗಿರ್ತೈತಿ. ಅದಕ್ಕೆ ಜಾಸ್ತಿ ನಾನು ಬೆಳಗ್ಗೆನ ಪೂಜೆ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀನಿ ಬೆಳಗ್ಗೆನ ಪೂಜೆ ಮಾಡೋಕ್ಕೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಬೇಗ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿದಾದ್ಮೇಲೆ ತಿಂಡಿ ಮಾಡಕತ್ತೇನೆ ಇವಾಗ. ಇವತ್ತು ದೋಸೆ ಮಾಡಿದ್ರಾಯ್ತು ಅಂತ ನಿನ್ನೆನೇ ಎಲ್ಲ ರುಬ್ಬಿಟ್ಟಿದ್ದೆ ದೋಸೆಗೆ. ಆಲೂಗಡ್ಡೆ ಪಲ್ಯ, ಚಟ್ನಿ, ಕೊಬ್ಬರಿ ಚಟ್ನಿ ಮಾಡಿ ಇಲ್ಲಿ ದೋಸೆ ಹಾಕಿ ಕೊಡಕತ್ತೀನಿ ಹುಡುಗರಿಗೆ. ಅವರು ಕೂಡ ಒಬ್ಬೊಬ್ಬರೇ ದೋಸೆ ತಗೊಂಡು ತಿನ್ನಕತ್ತಿದ್ರು. ಇಬ್ಬರು ಕೂಡ ಇಲ್ಲಿ ಬಿಸಿ ಬಿಸಿಯದ ಹಾಕಿ ಕೊಟ್ಟಂಗೆಲ್ಲ ಅವ್ರು ಕೂತ್ಕೊಂಡು ತಿನ್ನಕತ್ತಿದ್ರು. ನೋಡ್ಬೋದು ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೆ ಇವತ್ತು. ಹಂಗೆ ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ದೆ. ಜಾಸ್ತಿ ನಾವು ಪಲ್ಯ ಮಾಡಲ್ಲ, ಆಲೂಗಡ್ಡೆ ಪಲ್ಯನ ಕಡಿಮೆ ಮಾಡೋದು. ಯಾವಾಗಾದರೂ ಒಂದೊಂದು ಸಲ ಮಾಡ್ತಿರ್ತೀನಿ. ನನಗೆ ತಿನ್ಬೇಕು ಅನ್ನಿಸ್ದಾಗ ನಾನು ಜಾಸ್ತಿ ಮಾಡ್ಕೊಳ್ಳೋದು. ನಮ್ಮ ಮನೆಯವ್ರು ಇಷ್ಟಪಡಲ್ಲ, ಅವರು ಕೊಬ್ಬರಿ ಚಟ್ನಿನ ಇಷ್ಟಪಡ್ತಾರೆ ಜಾಸ್ತಿ. ಹುಡುಗರು ನಮ್ಮ ಮನೆಯವರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಟಿಫನ್ ಮಾಡ್ಕೊಳಕತ್ತಿದ್ರು ಅವರು. ನಾನು ಬಿಸಿ ಬಿಸಿ ದೋಸೆ ಹಾಕಿ ಕೊಡಕತ್ತಿದ್ದೆ ಅವರಿಗೆ. ತುಂಬ ಚೆನ್ನಾಗಿದ್ದು ದೋಸೆ. ಹಂಗೆ ಪಲ್ಯ ಚಟ್ನಿ ಕೂಡ ಚೆನ್ನಾಗಿತ್ತು ಕಾಂಬಿನೇಷನ್. ನಮ್ಮ ಮನೆಯವರು ನಿನ್ನೆನ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಹಣ್ಣು ತಗೊಂಡ್ಬಂದಿದ್ರು. ಭಾಳ ದಿನ ಆಗಿತ್ತು ತಿಂದೇ ಇರಲಿಲ್ಲ. ಇವು ಸೀಸನ್ ಇದ್ದಾಗ ಅಷ್ಟೇ ತಿನ್ಬೇಕಲ್ರಿ, ಮಿಕ್ಕಿದ ಟೈಮ್ನಾಗೆಲ್ಲ ಸಿಗಲ್ಲ ಇವರು ನೇರಳೆ ಹಣ್ಣು. ಅದಕ್ಕೋಸ್ಕರ ಸೀಸನ್ ಇದ್ದಾಗ ಜಾಸ್ತಿ ತಗೊಂಡು ಬರ್ತಿರ್ತಾರೆ. ಮುಗಿಯೋದ್ರೊಳಗೆ ತಿಂದು ಮುಗಿಸಿದ್ರಾಯ್ತು. ಇನ್ನು ಸೀಸನ್ ಮುಗಿದ ಮೇಲೆ ಅಂತೂ ಸಿಗೋದ ಇಲ್ಲಿ ಹಣ್ಣು ಎಲ್ಲಿ ಹುಡುಕಿದ್ರು. ಅದಕ್ಕೋಸ್ಕರ ತಗೊಂಡು ಬಂದಿದ್ರು. ನಿನ್ನೆ ಸ್ವಲ್ಪ ತಿಂದು ಮಿಕ್ಕಿದ್ದು ಹಂಗೆ ಇಟ್ಟಿದ್ದೆ. ಇವಾಗ ಹುಡುಗರಿಗೆ ಒಂದೆರಡು ಕೊಟ್ಟು ನಾನು ಕೂಡ ತಿನ್ಕೊಳಕತ್ತಿದ್ದೆ. ಹಂಗೆ ತರಕಾರಿ ಸಾಂಬಾರು ಮಾಡಿದ್ರಾಯ್ತು ಅಂತ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ ನಾನು. ಬೇಳೆ ತರಕಾರಿಗಳೆಲ್ಲ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಡ್ರಾಯ್ತು, ತರಕಾರಿ ಸಾಂಬಾರು ಮಾಡ್ಕೊಂಡ್ರಾಯ್ತು ಮಧ್ಯಾಹ್ನ ಊಟಕ್ಕೆ ಅಂತಂದು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ತಿಂಡಿ ತಿಂದ ತಕ್ಷಣ ಜಾಸ್ತಿ ಫೋನ್ ನೋಡ್ಕೋತಾ ಕುತ್ಕೊಂಡ್ಬಿಟ್ರಪ್ಪ ಅಂದ್ರೆ ಲೇಟ್ ಆಗಿಬಿಡ್ತೈತಿ. ಫೋನ್ ಕಡೆನ ಜಾಸ್ತಿ ಲಕ್ಷ್ಯ ಆಗ್ತೈತಿ ಅಂತಂದು ತಿಂಡಿ ತಿಂದ ತಕ್ಷಣ ಜಾಸ್ತಿ ಹೊತ್ತು ಕುತ್ಕೊಳಕ್ಕೆ ಹೋಗಲಿಲ್ಲ. ಒಂದು 5 ನಿಮಿಷ ಅಷ್ಟೇ ಕುತ್ಕೊಂಡು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇವತ್ತು ಸ್ವಲ್ಪ ಸ್ಪೆಷಲ್ ಊಟ ಮಾಡ್ಕೊಂಡ್ರಾಯ್ತು, ಯಾಕಂದ್ರೆ ಅಮಾವಾಸ್ಯೆ ಬೇರೆ ಐತಿ. ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿದ್ರಾಯ್ತು ಅಂದ್ಕೊಂಡು ಮಾಡಕತ್ತೀನಿ. ತರಕಾರಿ ಸಾಂಬಾರು, ಅನ್ನ, ಹಂಗೆ ಶಿಕರಣಿ, ಚಪಾತಿ ಮಾಡಿದ್ರಾಯ್ತು ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಇವಾಗ. ಬೇಗ ಆಕತ್ತಿದ್ದು, ಏನು ಜಾಸ್ತಿ ಏನು ಟೈಮ್ ಹಿಡಿಯೋಂಗಿಲ್ಲ. ಚಪಾತಿ ಉದ್ದದೊಂದು ಸ್ವಲ್ಪ ಟೈಮ್ ಹಿಡಿಯೋದು, ಅದು ಬಿಟ್ರಪ್ಪ ಅಂದ್ರೆ ಇನ್ನೆಲ್ಲ ಅಡುಗೆ ಬೇಗ ಆಗಿಬಿಡ್ತೈತಿ. ಇದು ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗೋದು. ಅದು ಬಿಟ್ರಪ್ಪ ಅಂದ್ರೆ ಕ್ವಿಕ್ಕಾಗಿ ಮಾಡ್ಕೊತೀನಿ ನಾನು ಅಡುಗೆನ. ಜಾಸ್ತಿ ಟೈಮ್ ಅಡುಗೆ ಮನ್ಯಾಗ ನಿಲ್ಲಕ್ಕೆ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಎಷ್ಟು ಸಾಧ್ಯ ಆಕತಿ ಅಷ್ಟು ಬೇಗ ಮಾಡ್ಕೊಂಡ್ಬಿಡ್ತೀನಿ ಅಡುಗೆನ ನಾನು. ಈ ತರಕಾರಿ ಸಾಂಬಾರು ಮಾಡೋದು ರೆಸಿಪಿ ಹೇಳೋದು ಬೇಡ ಅನ್ಕೋತೀನಿ, ಯಾಕಂದ್ರೆ ಎಲ್ಲರಿಗೂ ಬೇಳೆ ಸಾಂಬಾರು ಮಾಡೋದು ಗೊತ್ತಾ ಇರ್ತೈತಿ. ಅದ ಮೆಥಡ್ನಾಗ ನಾನು ಕೂಡ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಈ ರೆಸಿಪಿ ಏನು ನಾನು ತೋರ್ಸಕತ್ತಿಲ್ಲ. ಮತ್ತು ಶಿಕರಣಿ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡ್ಕೊಂಡೀನಿ ನನ್ನ ಚಾನಲ್ನಾಗ ಐತಿ. ಮಾವಿನ ಹಣ್ಣಿನ ಶಿಕರಣಿ ಮಾಡೋದು ಹೆಂಗೆ ಅಂತಂದು ಡೀಟೇಲಾಗಿ ಹೇಳೀನಿ. ಆದರೂ ಇನ್ನೊಂದು ಸಲ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಯಾವ ಥರ ಮಾವಿನ ಹಣ್ಣಿನ ಶಿಕರಣಿ ಮಾಡೋದು ಅಂತಂದು. ಹೇಗಪ್ಪ ಅಂದ್ರೆ ಮಾವಿನ ಹಣ್ಣನ್ನು ನಮಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ತಗೊಂಡು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು, ಅದಾದಮೇಲೆ ಅದ್ರ ಪಲ್ಪ್ ಏನಿರ್ತೈತಿ ಅದನ್ನೆಲ್ಲ ತಕ್ಕೋಬೇಕಾಗ್ತೈತಿ. ತಕ್ಕೊಂಡು ಅದಕ್ಕೆ ಏನು ರಸ ತಕ್ಕೊಂಡಿರ್ತೀವಿ
ಮಾವಿನ ಹಣ್ಣಿಂದ. ಅದಕ್ಕೆ ಸ್ವಲ್ಪ ಬೆಲ್ಲ ಕರಗಿಸಿ ಹಾಕ್ಕೋಬೇಕಾಗ್ತತಿ. ಅದಾದಮೇಲೆ ಏಲಕ್ಕಿ ಪುಡಿ, ಒಣ ಶುಂಠಿ ಪುಡಿ, ಹಂಗೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗ್ತೈತಿ ಮಾವಿನ ಹಣ್ಣಿನ ಶಿಕರಣಿ. ಇಷ್ಟ ನೋಡ್ರಿ, ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಏನು ಕಷ್ಟ ಅಲ್ಲ. ಮಾವಿನ ಹಣ್ಣಿನ ಶಿಕರಣಿ ಮಾಡೋದು ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನು ಆಲ್ರೆಡಿ ಆ ವಿಡಿಯೋ ಹಾಕೀನಿ, ಯಾರಿಗೆಲ್ಲ ನೋಡ್ಬೇಕು ಅನ್ನಿಸ್ತೈತಿ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಗೆ ಈ ನನ್ನ ಯೂಟ್ಯೂಬ್ ವಿಡಿಯೋಸ್ ಮೂಲಕ ನನ್ನ ವ್ಯೂವರ್ಸಿಗೆ ಏನಾದರೂ ಒಂದು ಮಾಹಿತಿ ವಿಷಯಗಳನ್ನು ಹೇಳೋದ್ರ ಮೂಲಕ ಕೆಲವೊಂದು ಬದಲಾವಣೆಗಳನ್ನು ಅವರಲ್ಲೂ ಮಾಡ್ಬೋದು ಅಂತಂದು ಸ್ವಲ್ಪ ಮೋಟಿವೇಶನ್ ವಿಡಿಯೋಸ್ಗಳನ್ನು ಈಗ ಇತ್ತೀಚೆಗೆ ಜಾಸ್ತಿ ಮಾಡಕತ್ತೀನಿ. ಸುಮ್ಮನೆ ಅದನ್ನು ವಿಡಿಯೋಸ್ ಮಾಡೋದ್ರ ಬದಲು ಏನಾದರೂ ಕಲ್ಕೋತಾರ, ಏನಾದರೂ ತಿಳ್ಕೋತಾರ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಕತ್ತೀನಿ. ಇದರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಕ್ಕತಿ ಅಂತ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ 100 ಜನದಲ್ಲಿ ಒಬ್ಬರಾದರೂ ತಿಳ್ಕೋತಾರ ಅನ್ನೋ ನಂಬಿಕೆಯಿಂದ ಮಾಡಕತ್ತೀನಿ. ಹಂಗೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ತಮ್ಮನೇಲಿ ನೋಡೇ ನಿಮಗೆ ಗೊತ್ತಾಗಿರ್ಬೋದು. ಏನಪ್ಪ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಗೃಹಿಣಿಯರು ಯಾವ್ಯಾವ ಕೆಲಸಗಳನ್ನು ಮಾಡಬಹುದು, ಯಾವ್ಯಾವೆಲ್ಲ ಚಾನ್ಸಸ್ ಇರ್ತೈತಿ ಕೆಲಸ ಮಾಡೋಕೆ ಅಂತ ಇವತ್ತಿನ ಟಾಪಿಕ್ ಆಗೈತಿ. ಏನಪ್ಪ ಅಂದ್ರೆ ಇವಾಗ ಒಬ್ಬೊಬ್ಬರಿಗೆ ಮನ್ಯಾಗ ಗೃಹಿಣಿಯರಿಗೆ ಕೂತ್ಕೊಂಡು ಕೆಲಸ ಮಾಡೋಕೆ ಇಷ್ಟ ಇರ್ತೈತಿ, ಆದ್ರೆ ಹೊರಗಡೆ ಹೋಗಿ ಕೆಲಸ ಮಾಡೋಕೆ ಇಷ್ಟ ಆಗಲ್ಲ. ಯಾಕಂದರೆ ಮನ್ಯಾಗಿರೋ ಕೆಲಸಗಳನ್ನು ಮುಗಿಸ್ಕೊಂಡು, ಅಡುಗೆ ಕೆಲಸ ಮುಗಿಸ್ಕೊಂಡು, ಮಕ್ಕಳನ್ನ ಮೇಂಟೈನ್ ಮಾಡಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ಹೊರಗಡೆ ಹೋಗಿ ದುಡಿಯೋದಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ. ಮನೆಗೆ ಯಾರಾದರೂ ಇದ್ದರೆ ಹೆಲ್ಪಿಗೆ ಅದು ಬೇರೆ, ಯಾರೂ ಇಲ್ಲ. ಈಗ ಜಾಸ್ತಿ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರ್ತಾರೆ, ಯಾರು ಕೂಡ ಕೂಡು ಕುಟುಂಬದದ್ದು ಇರೋಂಗಿಲ್ಲ. ಎಲ್ಲರೂ ಇವಾಗ ಬೇರೆ ಬೇರೆ ಆಗಿಬಿಟ್ಟಿರ್ತಾರೆ. ಅಂಥವರು ಮನೆ ಮೇಂಟೈನ್ ಮಾಡ್ಕೊಂಡು ಹೊರಗಡೆ ಹೋಗಿ ದುಡಿಯೋದು ಭಾಳ ಕಷ್ಟ ಆಗ್ತೈತಿ. ಆವಾಗ ಅವ್ರಿಗೂ ಆಸೆ ಇರ್ತೈತಿ, ನಾನು ಏನಾದರೂ ದುಡಿಬೇಕು, ಸಂಪಾದನೆ ಮಾಡಬೇಕು, ಎಲ್ಲದಕ್ಕೂ ಮನೆಯವ್ರ ಹತ್ರನ ಕೈ ಚಾಚ್ಕೊಂಡು ನಿಲ್ಲಬಾರ್ದು ಅಂತ ಭಾಳ ಹೆಣ್ಮಕ್ಳಿಗೆ ದುಡಿಬೇಕನ್ನೋ ಆಸೆ ಇರ್ತೈತಿ. ಆದರೆ ಹೊರಗಡೆ ಹೋಗೋಕ್ಕೆ ಚಾನ್ಸ್ ಇರಲ್ಲ ಅವರಿಗೆ. ಮನೆಯಾಗ ಕುತ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡ್ತಾ ದುಡಿಮೆ ಮಾಡ್ಬೋದು. ಏನೋ ಅಷ್ಟೇನು ಇವಾಗೆಲ್ಲ ಟೆಕ್ನಾಲಜಿ ಭಾಳ ಮುಂದುವರೆದೈತಿ. ಹೊರಗಡೆ ಹೋಗೇ ದುಡಿಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದೇನಲ್ಲ. ಮನೆಯಾಗ ಕುತ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡಿ ನೀವು ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು. ಕೆಲವೊಬ್ಬರು ಗೃಹಿಣಿಯರಿಗೆ ಇಷ್ಟ ಇರಲ್ಲ, ಮನೆಯಾಗ ಮನೆ ಕೆಲಸ ಮಾಡಿಕೊಂಡು ಹಿಂಗೆ ಆರಾಮಾಗಿದ್ದರಾಯ್ತು ಅಂದ್ಕೊಂಡಿರ್ತಾರೆ. ಅವ್ರವ್ರ ಇಷ್ಟ ಅದು, ಅವ್ರವ್ರ ಇಷ್ಟಕ್ಕೆ ಗೌರವ ಕೊಡ್ಬೇಕಾಗ್ತೈತಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಈ ಥರ ದುಡಿಬೇಕಂತ ಇದ್ರೆ, ಒಬ್ಬೊಬ್ಬರು ಇಲ್ಲ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಇರೋಣ ಅಂತ ಅಂದ್ಕೊಂಡಿರ್ತಾರೆ. ಯಾರಿಗೆಲ್ಲ ಇಷ್ಟ ಇರ್ತೈತೆ ಅವ್ರಿಗೆ ಮಾತ್ರ ಈ ವಿಡಿಯೋ ಮೂಲಕ ಹೇಳಕತ್ತೀನಿ. ಯಾರೆಲ್ಲ ಮನೆಯಾಗ ಕುತ್ಕೊಂಡು ಕೆಲಸ ಮಾಡಬೇಕು ಅನ್ಕೋತಿರ್ತೀರ ಅವರಿಗೆ ಈ ವಿಡಿಯೋ ಮೂಲಕ ಹೇಳಕತ್ತೀನಿ. ಏನೆಲ್ಲ ಕೆಲಸಗಳು ಚಾನ್ಸಸ್ ಇರ್ತವೆ ಅಂದ್ರೆ, ಮೊದಲನೇದಾಗಿ ನಾನೇ ಮಾಡಕತ್ತಿರೋ ವರ್ಕ್ ಮೊದಲು ಟೇಲರಿಂಗ್ ಅನ್ನೋದು ಬೆಸ್ಟ್. ಆಲ್ಮೋಸ್ಟ್ ಗೃಹಿಣಿಯರಿಗೆ ಮನೆಯಾಗ ಕುತ್ಕೊಂಡು ಮಾಡೋದು ಒಂದು ಒಳ್ಳೆ ಕೆಲಸ ಅಂದ್ರೆ ಟೇಲರಿಂಗ್ ಮಾಡೋದು. ನೀವು ಟೇಲರಿಂಗ್ ಕ್ಲಾಸಿಗೆ ಸೇರಿಕೊಂಡು ಅಟ್ಲೀಸ್ಟ್ ಒಂದು 6 ತಿಂಗಳಾದರೂ 3 ತಿಂಗಳಾದರೂ ಕೋಚಿಂಗ್ ತಗೊಂಡ್ರಪ್ಪ ಅಂದ್ರೆ ಚೆನ್ನಾಗಿ ಬ್ಲೌಸ್ ಹೊಲಿಯೋದು, ಡ್ರೆಸ್ಗಳು ಹೊಲಿಯೋದು, ಡಿಸೈನ್ಸ್ ಬ್ಲೌಸ್ಗಳು ಹೊಲಿಯೋದು, ಆ ಥರ ಎಲ್ಲ ಕಲಿತ್ಬಿಟ್ರಪ್ಪ ಅಂದ್ರೆ ತುಂಬ ಚೆನ್ನಾಗಿ ಮನ್ಯಾಗ ಕೂತ್ಕೊಂಡು ಆರಾಮಾಗಿ ಫ್ರೀ ಟೈಮ್ ಅಂತಂದು ಫುಲ್ ಹಂಗೆ ಮನೆ ಕೆಲಸನ 3 ಹೊತ್ತು ಮಾಡ್ಕೊತ ಕೂರೋದಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಮುಖ್ಯ ಆಗ್ತೈತಿ. ಟೈಮ್ ಮ್ಯಾನೇಜ್ಮೆಂಟ್ ಕೆಲಸ ಮನ್ಯಾಗ ಮಾಡಬೇಕು ಅಂತ ಏನಾದರೂ ನಿಮ್ಮ ಉದ್ದೇಶ ಇತ್ತಪ್ಪ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡಬೇಕಾಗ್ತೈತಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಕೆಲಸಕ್ಕೂ ನೀವು ಟೈಮ್ ಕೊಟ್ಟರೆ ಮಾತ್ರ ಅದ್ರಾಗ ಸಕ್ಸಸ್ ಆಗೋದು. ಹಂಗೆ ನೀವು ಕೋಚಿಂಗ್ ತಗೋಬೋದು. ಇಲ್ಲಾಂದ್ರೆ ಈಗ ಯೂಟ್ಯೂಬ್ನಾಗ ಭಾಳ ಜನ ಹೇಳ್ಕೊಡ್ತಾರೆ, ಭಾಳ ಈಸಿಯಾಗಿ ಹೇಳ್ಕೊಡ್ತಾರೆ. ಬ್ಲೌಸ್ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಎಲ್ಲನೂ ನೀಟಾಗಿ ಹೇಳ್ಕೊಡ್ತಾರೆ. ಅದನ್ನು ಬೇಕಾದರೂ ಕೇಳ್ಬೋದು. ಆನ್ಲೈನ್ ಕ್ಲಾಸ್ಗಳು ಅದಾವು, ಅಲ್ಲಿ ಬೇಕಾದರೂ ಸೇರಿಕೊಂಡು ನೀವು ಕೋಚಿಂಗ್ ತಗೊಂಡು ನೀವು ಸ್ವಂತವಾಗಿ ಮನೆಯಾಗ ಆರಾಮಾಗಿ ಮಾಡ್ಕೋಬೋದು. ಅದಾದಮೇಲೆ ಸೀರೆ ಕುಚ್ಚು ಹಾಕೋದಾಗಿರಲಿ, ಎಂಬ್ರಾಯ್ಡಿಂಗ್ ಕಲಿಯೋದಾಗಿರಲಿ, ಇಲ್ಲಾಂದ್ರೆ ಬ್ಲೌಸಿಗೆಲ್ಲ ವರ್ಕ್ ಹಾಕ್ತಾರೆ ನೋಡ್ರಿ, ಆರಿ ವರ್ಕ್, ಅದನ್ನು ಕಲಿಯೋದಾಗಿರಲಿ, ಇಂಥವೆಲ್ಲ ಮನ್ಯಾಗ ಕುತ್ಕೊಂಡು ಮಾಡ್ಬೋದು. ಹೊರಗಡೆ ಹೋಗಿ ಅಂಗಡಿ ಹಾಕಿ ಮಾಡಲೇಬೇಕು ಅನ್ನೋ ಇದು ಏನೂ ಇಲ್ಲ. ಮನ್ಯಾಗ ಆರಾಮಾಗಿ ಕುತ್ಕೊಂಡು ಮಾಡೋ ಅಂಥ ಕೆಲಸಗಳಿವು. ಅದನ್ನು ಬಿಟ್ರಪ್ಪ ಅಂದ್ರೆ ಮತ್ತೆ ಏನೈತಿ ನೆಕ್ಸ್ಟ್ ಕೆಲಸ ಅಂದ್ರೆ, ಈಗ ನಮ್ಮ ಸೈಡೆಲ್ಲ ಹಾವೇರಿ ಸೈಡೆಲ್ಲ ರೊಟ್ಟಿ ಜಾಸ್ತಿ ಊಟ ಮಾಡ್ತಾರೆ ರೀ. ರೊಟ್ಟಿ ಊಟ ಮಾಡ್ತಾರಂದ್ರೆ ಈಗ ಕೆಲ್ಸಕ್ಕೆ ಹೋಗೋರು ಗಂಡ ಹೆಂಡತಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಅವ್ರಿಗೆ ರೊಟ್ಟಿ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿರ್ತೈತಿ. ಅಂಥವ್ರಿಗೆ ನಾವು ಮನ್ಯಾಗ ಕೂತು ರೊಟ್ಟಿ ಮಾಡಿ ಕೊಡೋದ್ರಿಂದ ಅದು ಒಂದು ದುಡಿಮೆ ಆಗ್ತೈತಿ. ಈಗ
ಡೈಲಿ ಇಷ್ಟು ಮನೆ ಅಂತ ಫಿಕ್ಸ್ ಮಾಡ್ಕೊಂಡು ಬಿಡ್ಬೇಕು. ನಮ್ಮ ಕೈಲೇ 5 ಮನೆಯಾಗೆ ಕೊಡೋಕ್ಕಾಗ್ತೈತೆ, 10 ಮನೆಯಾಗೆ ಕೊಡೋಕ್ಕಾಗ್ತೈತೆ, ಎಷ್ಟು ಮನೆ ಅಂತಂದು ನಾವು ಮುಂಚೆನ ಅವ್ರ ಜೊತೆ ಮಾತಾಡ್ಕೊಂಡು ಇಟ್ಕೊಂಡ್ರಪ್ಪ ಅಂದ್ರೆ ಈ ಮನ್ಯಾಗ ಕೂತ್ಕೊಂಡು ನೀವು ಆರಾಮಾಗಿ ರೊಟ್ಟಿ ಮಾಡಿ ಅವ್ರಿಗೆ ಕೊಡೋದ್ರಿಂದ ಅದು ಕೂಡ ದುಡಿಮೆ. ಈಗ ಅಂಗಡಿಗಳಿಗೆಲ್ಲ ಈಗ ಪಾರ್ಸಲ್ ಎಲ್ಲ ಕೇಳ್ತಿರ್ತಾರೆ ರೊಟ್ಟಿಗಳನ್ನ, 100 ರೊಟ್ಟಿ ಬೇಕು, 50 ರೊಟ್ಟಿ ಬೇಕು ಅಂತ ಕೇಳ್ತಿರ್ತಾರೆ ಹೋಟೆಲ್ಗಳಲ್ಲಿ. ಅಂಥ ಅಂಗಡಿಗಳನ್ನ 1 ಆದರೂ 2 ಆದರೂ ಬುಕ್ ಮಾಡಿಕೊಂಡು ಅಲ್ಲಿ ಬೇಕಾದರೂ ನೀವು ಕೊಡ್ಬೋದು. ಈ ಥರ ಮ್ಯಾನೇಜ್ ಮಾಡಿದ್ರೆ ನಿಮಗೆ ಇದ್ರ ಮೂಲಕನೂ ಒಂದು ಒಳ್ಳೆ ದುಡಿಮೆ ಆಗ್ತೈತಿ. ಈ ರೀತಿ ನಾವೇ ನಮ್ಮ ಕೆಲಸಗಳನ್ನು ಹುಡ್ಕೋಬೇಕಾಗ್ತೈತಿ. ಯಾರು ಕೂಡ ಬಂದು ನೀವು ಈ ಕೆಲಸ ಮಾಡಿರಿ ಆ ಕೆಲಸ ಮಾಡಿರಿ ಅಂತ ಹೇಳೋಂಗಿಲ್ಲ. ಹೇಳಿದರೂ ಸಹ ಆ ಕೆಲಸ ನಮಗೆ ಬರ್ಬೇಕಲ್ರಿ, ಬರೋಂಗಿಲ್ಲ. ನಮ್ಮ ಕೆಲಸ ಏನು ಮಾಡೋಕ್ಕೆ ನಮ್ಮಿಂದ ಆಗ್ತೈತಿ ಅನ್ನೋದು ನಮಗೆ ಮಾತ್ರ ಗೊತ್ತಿರ್ತೈತಿ. ನಮ್ಮ ಕೈಲಿ ಆಕ್ಕತಿ ಅಂತ ನಮ್ಮ ಮನಸ್ಸು ಹೇಳ್ತಿರ್ತೈತಲ್ಲ, ಆ ಕೆಲಸಕ್ಕೆ ಫೋಕಸ್ ಕೊಟ್ಟು ನೀವು ಮಾಡಿರಿ. ಕಲಿಬೇಕು ಅನಿಸಿದ್ರೆ ಕಲೀರಿ. ಈ ಬ್ಯೂಟಿಷನ್ ಅಂತ ಇರ್ತೈತಿ, ಬ್ಯೂಟಿಷನ್ ಕಲಿತ್ರೆ ಆರಾಮಾಗಿ ಮನ್ಯಾಗ ನೀವು ಪಾರ್ಲರ್ ಸಹ ಮಾಡ್ಬೋದು. ಇಲ್ಲಾಂದ್ರೆ ಬಟ್ಟೆ ವ್ಯಾಪಾರ ಮಾಡೋದು, ಮನ್ಯಾಗ ಕೂತ್ಕೊಂಡು ಸೀರೆಗಳನ್ನು ಹಾಕ್ಸೋದು, ಡ್ರೆಸ್ಗಳನ್ನು ಹಾಕ್ಸೋದು, ಈ ಥರ ಮನ್ಯಾಗ ಹಾಕಿಸಿ ಮನ್ಯಾಗ ಕೂಡ ಬಟ್ಟೆ ವ್ಯಾಪಾರ ಕೂಡ ಮಾಡ್ಬೋದು. ತುಂಬ ಕೆಲಸಗಳದಾವು ನೀವು ಮನ್ಯಾಗ ಕೂತ್ಕೊಂಡು ಮಾಡೋ ಅಂಥ ಕೆಲಸಗಳು. ಈಗ ಓದ್ದೋರು ಇರ್ತಾರೆ, ತುಂಬ ಚೆನ್ನಾಗಿ ಓದ್ದೋರು ಇರ್ತಾರೆ, ಅಂಥವ್ರಿಗೋಸ್ಕರ ಕೆಲವೊಂದು ವೆಬ್ಸೈಟ್ನಾಗ ಕೆಲಸಗಳು ಕೂಡ ಅದಾವು. ಅದ್ರಾಗ ಇವೂ ಅದಾವ್ರಿ. ಮತ್ತು ಮೋಸ ಮಾಡೋರು ಅದರ ನೋಡ್ಬೇಕಾಗ್ತೈತಿ. ನೀವು ಮೋಸ ಮಾಡೋರು ಇರ್ತಾರೆ, ಇಂಥದ್ದು ಕೆಲಸ ಕೆಲಸ ಕೊಡ್ತೇವೆ ಅಂತಂದು ಆನ್ಲೈನ್ಯಾಗ ಮೋಸ ಕೂಡ ಮಾಡ್ತಾರೆ. ನೀವು ಕರೆಕ್ಟಾಗಿ ವಿಚಾರಿಸಿ ಕೆಲಸ ಮಾಡ್ಬೇಕಾಗ್ತೈತಿ. ಅಂಥವು ಎಲ್ಲ ಆನ್ಲೈನ್ಯಾಗ ವೆಬ್ಸೈಟ್ನಾಗ ಕೆಲಸ ಮಾಡೋವೆಲ್ಲ ಕೆಲವೊಬ್ಬರು ಯೂಟ್ಯೂಬರ್ಸ್ ಹೇಳ್ಯಾರ ನೋಡ್ರಿ. ಈ ಆನ್ಲೈನ್ ಕೆಲಸಗಳ ಬಗ್ಗೆ ಮಾಹಿತಿ ಹೇಳ್ಯಾರ ಗೊತ್ತಿರೋರು. ಅಂಥ ವೀಡಿಯೋಸ್ಗಳನ್ನು ನೋಡಿ ಅದೆಲ್ಲ ಯಾವುದು ಕೂಡ ಡೇಂಜರ್ ಇಲ್ಲ, ಮೋಸ ಇಲ್ಲ ಅಂಥ ಕೆಲಸಗಳನ್ನು ನೋಡಿ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ನಾನು ಓದದೇ ಇರೋಂಥ ಗೃಹಿಣಿಯರಿಗೆ ಸ್ವಲ್ಪ ನನಗೆ ಗೊತ್ತಿರೋಂಥ ಕೆಲವೊಂದು ವಿಷಯಗಳನ್ನು ಇವತ್ತಿನ ವಿಡಿಯೋ ಮೂಲಕ ನಿಮಗೆ ಹೇಳ್ಕೊಂಡೀನಿ. ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಓದಲೇಬೇಕಂತ ಏನಿಲ್ಲ ರೀ, ಅದು ನಮ್ಮ ಕೈ ಕೆಲಸ. ಚೆನ್ನಾಗಿ ಕಲಿತ್ರಪ್ಪ ಅಂದ್ರೆ ಆರಾಮಾಗಿ ಇದ್ದರೂ ಕೂಡ ಮಾಡ್ಬೋದು. ಮತ್ತು ಮನೆಯಲ್ಲೇ ಕೂತು ಕೆಲಸ ಮಾಡೋವು ಯಾವಂದ್ರೆ, ಈಗ ಮನೆಯಲ್ಲೇ ಅಡುಗೆ ಮಾಡಿ ಬಾಕ್ಸ್ ಕಟ್ಟಿ ಕಳ್ಸೋವು ಇರ್ತಾವೆ ನೋಡ್ರಿ. ಅಂದ್ರೆ ಈಗ ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ, ರೂಮ್ ಮಾಡಿಕೊಂಡು ಇಲ್ಲೇ ಬಂದು ಕೆಲ್ಸಕ್ಕಂತ ಬಂದು ಸೇರಿರ್ತಾರೆ. ಈಗ ಬೇರೆ ಊರದ್ದ ಬಂದು ಸ್ಟೂಡೆಂಟ್ಸ್ಗಳು ರೂಮ್ ಮಾಡ್ಕೊಂಡು ಇರ್ತಾರೆ. ಅವರಿಗೆಲ್ಲ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಸ್ಕೂಲಿಗೆಲ್ಲ ಕಾಲೇಜಿಗೆಲ್ಲ ಹೋಗೋದು ಕಷ್ಟ ಆಗ್ತಿರ್ತೈತಿ. ಹಂಗೆ ಕೆಲಸಕ್ಕೆಲ್ಲ ಹೋಗೋದು ಕಷ್ಟ ಆಗ್ತಿರ್ತೈತಿ. ಅಂಥವ್ರಿಗೆ ಬೇಕಾದ್ರೆ ನೀವು ಮನೆಯಲ್ಲೇ ಅಡುಗೆ ಮಾಡಿ ಬಾಕ್ಸ್ ಕಳಿಸೋದ್ರಿಂದ ನೀವೇನು ಹೋಗಿ ಕೊಡೋದೇನು ಬೇಡ, ಮಾಡಿಟ್ರೆ ಸಾಕು, ಅವರ ಬಂದು ತಗೊಂಡು ಹೋಗ್ತಾರೆ. ಒಟ್ಟು ನೀವು ಗೊತ್ತಾಗ್ಬೇಕು, ಅವರಿಗೆ ಪರಿಚಯ ಆಗಬೇಕು. ಪರಿಚಯ ಆಗ್ಬೇಕಂದ್ರೆ ನೀವು ಒಂದು ಬೋರ್ಡ್ ಆದರೂ 1 2 3 ಬೋರ್ಡ್ ಮಾಡಿಸಿ ಮನೆ ಮುಂದೆ ಒಂದು ಹಾಕ್ಕೋಬೇಕು. ಮತ್ತು ಮೇನ್ ರೋಡ್ ಎಲ್ಲಿರ್ತೈತೆ ಅಲ್ಲಿ ಒಂದು ಹಾಕ್ಬೇಕು. ಈಗ ಕ್ರಾಸ್ಗಳು ಇರ್ತಾವಲ್ರಿ, ಅಂತಲ್ಲಿ ಹಾಕಿದ್ರಪ್ಪ ಅಂದ್ರೆ ಅವರಿಗೆ ಗೊತ್ತಾಗ್ತೈತಿ. ಓಡಾಡ್ತಿರ್ತಾರಲ್ಲ, ಇಂಥಲ್ಲೆಲ್ಲ ಅಡುಗೆ ಎಲ್ಲ ಮಾಡೋರು ಇರ್ತಾರೆ, ಈ ಥರ ಟೈಲರಿಂಗ್ ಕೆಲಸ ಮಾಡೋರು ಅದಾರ, ಎಲ್ಲ ನೀವೇನು ಕೆಲಸ ಮಾಡ್ತೀರಿ ಅದನ್ನು ನೀವು ಬೋರ್ಡ್ ಹಾಕಿದ್ರಪ್ಪ ಅಂದ್ರೆ ಅವರಿಗೆ ಗೊತ್ತಾಗ್ತೈತಿ ನೀವು ಕೆಲಸ ಮಾಡೋದು ನೀವು ಏನು ಕಲಿತು ಸುಮ್ಮನೆ ಮನ್ಯಾಗ ಹಂಗೆ ಕೂತ್ಕೊಂಡ್ರಪ್ಪ ಅಂದ್ರೆ ಯಾರಿಗೆ ಗೊತ್ತಾಗ್ಬೇಕ್ರಿ ಕೆಲಸ ಮಾಡ್ತಾರ ಇಲ್ಲ ಅಂತಂದು ಹೆಂಗೆ ಗೊತ್ತಾಗ್ಬೇಕು. ನೀವು ಈ ಥರ ಎಲ್ಲ ಬೋರ್ಡ್ ಹಾಕಿದ್ರಪ್ಪ ಅಂದ್ರೆ ಗೊತ್ತಾಗ್ತೈತಿ. ಅವರ ಗುರುತಿಸಿ ಬಂದು ಅವರೇ ಕೊಟ್ಟು ಹೋಗ್ತಾರೆ, ಆರ್ಡ್ರ್ ಕೊಟ್ಟು ಹೋಗ್ತಾರೆ. ಈಗ ರೊಟ್ಟಿ ಮಾಡೋದಾಗಿರಲಿ, ಟೈಲರಿಂಗ್ ಕೆಲಸ ಆಗಿರಲಿ, ಈಗ ಅಡುಗೆ ಮಾಡೋದಾಗಿರಲಿ, ಪ್ರತಿಯೊಂದಕ್ಕೂ ಕೂಡ ನೀವು ಏನೇ ಕೆಲಸ ಮಾಡಿದರೂ ಒಂದು ಬೋರ್ಡ್ ಅನ್ನೋದು 1 2 ಆದರೂ ಹಾಕ್ಬೇಕಾಗ್ತದೆ. ನೀವು ಈ ರೀತಿ ನೀವು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣ್ಬೋದು. ಇಂಪ್ರೂವ್ಮೆಂಟ್ಸ್ ಕೂಡ ಆಗ್ತೈತಿ ಬೇಗ ಕೂಡ. ಇದು ಪ್ರತಿಯೊಂದಕ್ಕೂ ಅನ್ವಯ ಆಗ್ತೈತಿ. ನೀವು ಬಟ್ಟೆ ವ್ಯಾಪಾರನಾರ ಮಾಡಿರಿ, ಬ್ಯೂಟಿಷನ್ನಾರ ಮಾಡಿರಿ, ಯಾವುದಾದ್ರೂ ಕೆಲಸ ಮಾಡಿರಿ, ಈ ಥರ ಬೋರ್ಡ್ ಹಾಕೋದ್ರಿಂದ ಬೇಗ ನಿಮ್ಮ ವ್ಯಾಪಾರ ಏನಾಗ್ತೈತಿ ಗ್ರೋತ್ ಆಗ್ತೈತಿ. ಆ ಥರ ಟಿಪ್ಸ್ನ ಫಾಲೋ ಮಾಡಿ ಯಾರೆಲ್ಲ ಮನ್ಯಾಗ ಕುಂತು ಕೆಲಸ ಮಾಡಬೇಕು ಅನ್ಕೋತಿರ್ತೀರ ಅವರೆಲ್ಲ ಇದನ್ನೆಲ್ಲ ಕೆಲಸಗಳ ಬಗ್ಗೆ ನಾನು ಹೇಳೀನಿ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಐತಿ ಆ ಕೆಲಸನ ಮಾಡಿರಿ. ನಿಮಗೆ ಇಷ್ಟ ಆಗದೆ ಇರೋ ಅಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರಿಗೆ ಸಕ್ಸಸ್ ಆಗಿದೆ ನನಗೂ ಆಕ್ಕತಿ ಹಂಗೆ ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡ್ರಿ. ನೀವು ಯಾವ ಕೆಲಸದಲ್ಲಿ ಪರ್ಫೆಕ್ಟ್ ಇದ್ದೀರಾ ಆ ಕೆಲಸ ಮಾಡಿರಿ, ಸಕ್ಸಸ್ ಕಾಣ್ತೀರ. ಇಷ್ಟೇ ನೋಡಿರಿ, ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಂಗೆ ಇವತ್ತು ವಿಡಿಯೋಕ್ಕೆ ಬಂದ್ರಪ್ಪ ಅಂದ್ರೆ ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು. ಮಾವಿನ ಹಣ್ಣಿನ ಶಿಕರಣಿ, ಅನ್ನ, ಸಾಂಬಾರು ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಸಂಜೆ ನಮ್ಮ ಮನೆಯವರು ಸ್ನ್ಯಾಕ್ಸಿಗೆ ಅಂತಂದು ಗೋಬಿ ತೊಗೊಂಡು ಬಂದು ಕೊಟ್ಟಿದ್ರು ಹುಡುಗರಿಗೆ. ಅವರು ಕೂಡ ಗೋಬಿ ಎಲ್ಲ ತಿನ್ಕೊಂಡ್ರು.
ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.